ಏನಮ್ಮ ಇಲ್ಲಿ ನೀನು ಅಂಜಲಿನಾ? ಏನಿದೆ ಇದು ಇದು? ಹಾಂ ಹೇಳಮ್ಮ ಒಂದೊಂದು. ನಾಳಕಾರದ ಕಾಂತ, ಗೋಳಾಕಾರದ ಕಾಂತ, ದಂಡಕಾಂತ, ಸ್ತಂಭಕಾಂತ. ಇದ್ರ ಉಪಯೋಗ ನಿನಗೆ ಗೊತ್ತಿದೆನಾ? ಇದ್ರ ಉಪಯೋಗ ಗೊತ್ತದನಾ? ಓಕೆ 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 ಬೆಸ್ಟ್ ಚೆನ್ನಾಗಿ ಮಾಡಿದ್ರು ನೋಡಮ್ಮ. ಅನ್ನ ನಾಳಕ್ಕೆ ಬಂದು ವೆರಿ ಗುಡ್ ಚೆನ್ನಾಗಿ ಮಾಡಿದ್ರು ನಮ್ಮ. ಆ ಕಡೆ ನಿಲ್ಲು. ಅಂಜಲಿ, ನನ್ನ ಚಿತ್ರಣಗಳ ಹೆಸರು ಪರಿಸರ ಸಂರಕ್ಷಣೆ. ಓಕೆ. ಗಿಡ ಮರಗಳನ್ನು ಕಡಿಯೋದರಿಂದ ಜೀವನ ಕಷ್ಟವಾಗುತ್ತದೆ. ಭೂಮಿ ನಾಶವಾಗುತ್ತದೆ. ಅದಕ್ಕಾಗಿ ಪರಿಸರ ಸಂರಕ್ಷಣೆ ನಾವು ಮಾಡಬೇಕು. ಗಿಡಗಳು ಹಚ್ಚಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಓಕೆ ಓಕೆ ಥ್ಯಾಂಕ್ ಯು ಶಿಕ್ಷಕರ. ನೋಡ್ರಿ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ. ನಯನ 8ನೇ ತರಗತಿ. ಸಸ್ಯದ ಭಾಗಗಳು. ಸಸ್ಯ ಎಂದರೆ ಎಲ್ಲರಿಗೂ ಗೊತ್ತು. ಸಸ್ಯದಲ್ಲಿ ಅನೇಕ ಭಾಗಗಳಿವೆ. ಅವು ಯಾವ್ಯಾವೆಂದರೆ ಬೇರು, ಕಾಂಡ, ಎಲೆ, ಮೊಗ್ಗು, ಹೂವು, ಹಣ್ಣು. ಓಕೆ ಈ ಸಸ್ಯದಿಂದ ಏನೋ ಹೂವು ಸಿಗ್ತದೆ, ಹಣ್ಣು ಸಿಗ್ತದೆ, ಮೊಗ್ಗು ಸಿಗ್ತದೆ, ಕಾಯಿ ಸಿಗ್ತದೆ, ಎಲ್ಲನೂ ಸಿಗ್ತದೆ. ಇದರಿಂದ ಏನಾಗ್ತದೆ ನಮಗೆ ಉಪಯೋಗ ಆಗ್ತದೆ. ಈ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಇದು ವಿಜ್ಞಾನ ದಿನಾಚರಣೆ. ಇದ್ರ ಬಗ್ಗೆ ನಮಗೆಲ್ಲ ಅವೇರ್ನೆಸ್ ಇರಬೇಕು, ಒಳ್ಳೆ ಜಾಗೃತಿ ಇರಬೇಕು ನಮಗೆ. ಓಕೆ ಥ್ಯಾಂಕ್ ಯು. ಇದೇನಮ್ಮ ಇದು? ಜಗದೇವಿ 8ನೇ ತರಗತಿ. ಸೂಕ್ಷ್ಮಾಣು ಜೀವಿಗಳ ಚಿತ್ರವನ್ನು ಬಿಡಿಸಿದ್ದೇನೆ. ಸೂಕ್ಷ್ಮಾಣು ಜೀವಿಗಳಲ್ಲಿ 4 ಪ್ರಮುಖ ಗುಂಪುಗಳು. ಮೊದಲನೇದಾಗಿ ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ, ವೈರಸ್. ಶಿಲೀಂಧ್ರದಲ್ಲಿರುವ ಚಿತ್ರಗಳು ಕ್ಲೇಮೋಡಿಮೋನಾಸ್, ಸ್ಪೈರೋಗ್ಯಾರ. ಎರಡನೇ ಚಿತ್ರದಲ್ಲಿ ಪ್ರೋಟೋಜೋವಾ, ಅಮೀಬಾ, ಪ್ಯಾರೋನಿಯಾ. ಶಿಲೀಂಧ್ರ ಬ್ರೆಡ್ ಮೌಲನ್, ಓಕೆ ಇವೆಲ್ಲ ನೀನೇ ಬಿಡಿಸಿದ್ರಿ. ಚೆನ್ನಾಗಿ ಬಿಡಿಸಿದ್ ನೋಡಮ್ಮ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಆಗಿದ್ರೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಒಳ್ಳೆಯದು. ಹೆಸರು ಸೃಷ್ಟಿ 8ನೇ ತರಗತಿ. ಗಾಳಿಯ ಘಟಕಗಳು. ನೈಟ್ರೋಜನ್ 78% ಇದ್ದು, ಆಕ್ಸಿಜನ್ 21%, ಕಾರ್ಬನ್ ಡೈಆಕ್ಸೈಡ್ 0.0, ಜಡ ಅನಿಲ 0.4. ಇವುಗಳನ್ನೇ ನಾವು ಮಿಶ್ರ ಗಾಳಿ ಅನ್ನುತ್ತೇವೆ. ಅದು ಏನು ಬರ್ದಿದೆ? ಅದು ಗಾಳಿಯ ಅಲ್ಲಿ ಬರ್ದಿದ್ದೇನು? ಅದು ಬರ್ದಿದ್ದು ಹಾಂ, ಜೀವಜಲ, ಕುಡಿಯಿರಿ ಶುದ್ಧ ಜಲ. ಚೆನ್ನಾಗಿ ಮಾಡಿದ್ವಿ ಒಳ್ಳೆಯದಾಗಲಿ. ಇದೇನು ಭಾಳ ತೆಗೆದುಬಿಟ್ಟಾರ, ಅವೆಲ್ಲ ಭಾಳ ದೊಡ್ಡ ತೆಗೆದುಬಿಟ್ಟಾರ. ಹಾಂ ಇದ್ರದ್ದು ಯಾರು ಮಾನಿಟರ್ ಮಾಡೋದಿದ್ರು? ಮಂಡಲವನ್ನು ರಚಿಸಬಹುದು. ವಿದ್ಯುತ್ ಮಾಡಿದಾಗ ವಿದ್ಯುತ್ ಕೋಶ, ಬಲ್ಬು, ಮತ್ತು ಗುಂಡಿಯ ಸಂಪರ್ಕ, ತಂತಿ, ಬ್ಯಾಟರಿ. ವಿದ್ಯುತ್ ಕೋಶದಲ್ಲಿ ಕಾರ್ಬನ್ ಮತ್ತು ಮನೆಯಲ್ಲಿ ಮತ್ತು ಹಾದಿದೀಪದಲ್ಲಿ ಬೆಲ್ಬನ್ನು ಉರಿಯುತ್ತದೆ. ಒತ್ತು ಗುಂಡಿಯ ಸಂಪರ್ಕ ರೀ ಋಣಗ್ರಹ ಮತ್ತು ಧನಗ್ರಹವನ್ನು ಇದು ಮಾಡ್ತಾರೆ. ಇದನ್ನು ಬೆಳಗುತ್ತದೆ. ಇದು ತಂತಿರಿ, ಇದು ಬ್ಯಾಟರಿ. ಅದ್ರ ಹೆಸರುಗಳು ಬರ್ದಿದ್ದೀವಲ್ಲ. ಯಾರು ಸಾಕ್ರಿ ಚಂದ ಮಾಡ್ಯಾರ ನೋಡು. ನೀನೇ ಇಳಿಸ್ಬಿಟ್ಟಿದೆ ಮನೆ. ಎಷ್ಟನೇ ತರಗತಿ? 8ನೇ ತರಗತಿ. ಚೆನ್ನಾಗಿ ಮಾಡಿದ್ದು ನಮ್ಮ. ಇದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದೆ ಹೈಯರ್ ಕ್ಲಾಸಿಗೆ ಹೋದಾಗೆಲ್ಲ ಇದು ಇರಬೇಕು ನಮಗೆ. ಇದು ಹೃದಯ ರೀ. ನಿಮ್ಮ ಹೆಸರೇನಮ್ಮ? ಐಶ್ವರ್ಯ. 8ನೇ ತರಗತಿ. ಹೃದಯದಲ್ಲಿ 4 ಕೋಣೆಗಳು. ಮೇಲಿನ ಕೋಣೆಗಳಿಗೆ ಋತಕರ್ಣ ಎನ್ನುವರು, ಕೆಳಗಿನ ಕೋಣೆಗಳಿಗೆ ಋತಕರ್ಷಿ ಎನ್ನುವರು. ಆಕ್ಸಿಜನ್ ಯುಕ್ತ ರಕ್ತವನ್ನು ಪಡೆಯಲು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಮಿಶ್ರಣಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಅದು ವಿಸರ್ಜನಾಂಗ ಯುಹಾರಿ, ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರದಾರ, ಯುರಿತ್ರ, ಮೂತ್ರಕೋಶ. ಓಕೆ ಚೆನ್ನಾಗಿ ಯಾರು ಕೊಟ್ಟರೆ ಗೈಡೆನ್ಸ್? ಗೀತಾ ಟೀಚರ್. ಓಕೆ ಮತ್ತೆ ಹಾಂ ರೀ ಮೇಡಮ್, ಇಲ್ಲಿ ಹುಡುಗರು ಮಾಡ್ಯಾರ ನೋಡಿ. ಏನಪ್ಪ ನಿಮ್ಮದು?
ಆ ಕಡೆ ಹೇಳು. ತೇಲುವ ಮುಳುಗುವರು. ತೇಲುವ ಮುಳುಗ ವಸ್ತುಗಳು. ಹೆಂಗ್ ಮಾಡ್ತೀಯ ಅದು? ತೇಲುವ ಮುಳುಗುವ ವಸ್ತುಗಳು. ತೇಲುವ ಮುಳುಗುವ ವಸ್ತುಗಳು. ಬಾಲ್ ಹಾಕಿ ನೋಡೋಣ. ತೇಲುವ ಬಾಲ್ ವಸ್ತು. ತೇಲ್ತದ? ಹ್ಞೂ ರೀ. ಯಾಕೆ ತೇಲ್ತದ ಬಾಲು? ಒಳಗದ. ಹವಳಿಗೆ ತೇಲ್ತದ? ಹೌದಾ? ಭಾರ ಕಡಿಮೆ ಅನ್ಬೇಕು ಅದಕ್ಕೆಲ್ಲ. ಭಾರ ಕಲ್ಲು ಮುಳುಗುತ್ತದೆ, ಭಾರ ಹೆಚ್ಚಿಗಿದೆ. ಹೌದಾ? ಪೆನ್ಸಿಲ್ ತೇಲುತ್ತದೆ, ಭಾರ ಕಡಿಮೆ ಇದೆ. ಪೆನ್ನು. ಸ್ಕೇಲ್ ಭಾರ ಕಡಿಮೆ ಇದೆ, ತೇಲುತ್ತದೆ. ನಿಮ್ಮ ಟೀಚರ್ ಹೇಳ್ಕೊಟ್ರ ಹಿಂಗ? ಓಕೆ. ರಬ್ಬರ್. ನನ್ನ ಹೆಸರು ಅಣಿವೀರಯ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಥ್ಯಾಂಕ್ ಯು. ನನಗೆ ಕೊಟ್ಟಿರುವ ವಿಷಯ ವಿಜ್ಞಾನ. ನಾವು ಪಾರದರ್ಶಕ ಮತ್ತು ಅಪಾರದರ್ಶಕವಾಗಿ ಕಾಂತೀಯ ವಸ್ತು ಮತ್ತು ಅಕಾಂತೀಯ ವಸ್ತುವನ್ನು ಪರೀಕ್ಷೆ ಮಾಡೋಣ. ಮೊದಲಿಗೆ ಡಸ್ಟರ್. ಇದು ಕಟ್ಟಿಗೆಯಿಂದ ಮಾಡಲಾಗಿದೆ. ಇದು ಕಾಂತವನ್ನು ಆಕರ್ಷಿಸುವುದಿಲ್ಲ. ಇದು ಕಟ್ಟಿಗೆಯಿಂದ ತಯಾರಿಸಲಾಗಿದೆ, ಹಾಗಾಗಿ ಇದು ಅಕಾಂತೀಯ ವಸ್ತು. ಇದು ಪೆನ್ನು. ಇದು ಪ್ಲಾಸ್ಟಿಕ್ನಿಂದ ತಯಾರಿಸಲಾಗಿದೆ. ಇದು ಕಾಂತದೊಂದಿಗೆ ಆಕರ್ಷಿಸುವುದಿಲ್ಲ. ಇದು ರಬ್ಬರ್. ಇದು ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ. ಇದು ಕಾಂತವನ್ನು ಆಕರ್ಷಿಸುವುದಿಲ್ಲ. ಆಕರ್ಷಿಸುವಂತ ವಸ್ತುಗಳ ಬಗ್ಗೆ ಹೇಳ ಮಗು. ಇದು ಶಾರ್ಪ್ನರ್. ಇದು ಪ್ಲಾಸ್ಟಿಕ್ ಮತ್ತು ಕಬ್ಬಿಣದಿಂದ ತಯಾರಿಸಲಾಗಿದೆ. ಇದರಲ್ಲಿ ಕಬ್ಬಿಣ ಇರುವುದರಿಂದ ಕಾಂತವನ್ನು ಆಕರ್ಷಿಸುತ್ತದೆ. ಕ್ಲಾಪ್ಸ್ ಹಾಕ್ರಿ. ಇದು ಕುದುರೆ ಲಾಳಕಾರದ ಕಾಂತ. ಅದೇ ಹೇಳ್ಬೇಕಿತ್ತು ಮಗು. ಇದು ಸ್ತಂಭ ಕಾಂತ. ಇದು ಕಾಂತವನ್ನು ವೆರಿ ಆಕರ್ಷಿಸುತ್ತದೆ. ಗುಡ್, ವೆರಿ ಗುಡ್. ಇಟ್ಬಿಡಮ್ಮ, ನೆಕ್ಸ್ಟ್ ನೋಡೋಣ. ಒಳ್ಳೇದಾಗಲಿ. ನನ್ನ ಹೆಸರು ಸಂಗಮೇಶ್. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್. ನನಗೆ ಕೊಟ್ಟಿರುವ ವಿಷಯ ವಿಜ್ಞಾನ. ಪಾರದರ್ಶಕ, ಅಪಾರದರ್ಶಕ ಹಾಗೂ ಅರೆಪಾರದರ್ಶಕ. ಪಾರದರ್ಶಕ ಅಂದರೆ ಒಂದು ವಸ್ತುವಿನಿಂದ ಒಂದು ವಸ್ತುವಿಗೆ